ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್.ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಡಯಾಬಿಟಾಲಜಿಸ್ಟ್ ಆ್ಯಂಡ್ ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ, HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ಗುಂಪಿನ ಪೇಷಂಟ್ಸು. ಅವ್ರು ಹೆಂಗಿರ್ತಾರೆ ಅಂದರೆ, ಬರ್ತಾರೆ ಕ್ಲಿನಿಕ್ಗೆ ಬಂದುಬಿಟ್ಟು, ಡಾಕ್ಟ್ರೇ ನಾನು ಇಷ್ಟು ಜನರಿಗೆ ಇಷ್ಟು ಸಹಾಯ ಮಾಡಿದ್ದೀನಿ, ಇಷ್ಟು ಕಾರ್ಯಕ್ಕೆ ಇಷ್ಟು ಸಹಾಯ ಮಾಡಿದ್ದೀನಿ, ಎಷ್ಟು ನನ್ನ ಮಿತಿ ಮೀರು ಮಾಡಿಬಿಟ್ಟಿದ್ದೀನಿ, ಇವಾಗ ನನಗೆ ಜೀವನದಲ್ಲಿ ಏನೂ ಇಂಟ್ರೆಸ್ಟ್ ಇಲ್ಲ, ನಾನು ಸತ್ತಿ ಸ್ವರ್ಗಕ್ಕೆ ಹೋಗಬೇಕು ಅಂತ ನನಗೆ ಅನಿಸ್ಬಿಟ್ಟಿದೆ, ಎಲ್ಲ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವರಿಗೆ ಏನು ಮಾರ್ಗದರ್ಶನ ಇದೆ ಅಂತ ನಾನು ನಿಮಗೆ ಇದೇ ಗೈಡೆನ್ಸ್ ಹೇಳ್ತೀನಿ. ಇದು ಚಾಪ್ಟರ್ 7ನಲ್ಲಿ ಹೇಳಿಕೆ 1960. ಇದರಲ್ಲಿ ಅಬು ಹುರೈರಾ ರಜಿಯಲ್ಲಾಹು ಅನ್ಹು ಅವರು ಹೇಳಿದ್ದಾರೆ, ನಾನು ಕೇಳಿದ್ದೀನಿ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದರು, ಯಾವುದೇ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಅವನಿಗೆ ಸ್ವರ್ಗ ಕೊಡೋದಿಲ್ಲ. ಅಂದರೆ ಯಾರೂ ಸ್ವರ್ಗನ ಅವರ ಒಳ್ಳೆ ಕಾರ್ಯದಿಂದ ಹೋಗೋಕ್ಕೆ ಆಗಲ್ಲ. ಆವಾಗ ಎಲ್ಲ ಕೇಳ್ತಾ ಇರೋ ಜನರು ಕೇಳಿದ್ರು ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವ್ರಿಗೆ, ನಿಮಗೇನು ಆ ಥರನೇ ಆಗತ್ತಾ ಅಂತ ಕೇಳಿದ್ರು. ಅದಕ್ಕೆ ಅವರು ಉತ್ತರ ಕೊಟ್ಟರು, ಹೌದು, ನನಗೇನು ನಾನು ಮಾಡಿದ್ದು ಎಲ್ಲ ಒಳ್ಳೆಯ ಕಾರ್ಯ ನನಗೆ ಸ್ವರ್ಗ ಕೊಡೋದಿಲ್ಲ. ಎಲ್ಲಿ ಏನು ಕೊಡುತ್ತೆ ಅಂದರೆ ದೇವರ ಫೇವರ್ ಆ್ಯಂಡ್ ಮರ್ಸಿ, ಅಂದರೆ ಕರುಣೆ. ದೇವರು ನನಗೆ ಉಪಕಾರ ಮತ್ತು ಕರುಣೆ ತೋರಿಸಿದೆ ಮಾತ್ರ ನಾನು ಸ್ವರ್ಗಕ್ಕೆ ಹೋಗೋದು. ಅದಕ್ಕೆ ಮಾರ್ಗದರ್ಶನ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವರು ಹೇಳಿದ್ರು, ನೀವು ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಧರ್ಮದಲ್ಲಿ, ಅದನ್ನು ನಿಮ್ಮ ಮಿತಿಯ ಒಳಗಡೆ ಮಾಡಿ, ನಿಮಗೆ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟೇ ಮಾಡಿ, ಮತ್ತು ತುಂಬ ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮಿತಿಯನ್ನು ಮೀರಿ. ಮತ್ತು ಒಂದು ಮಧ್ಯ ದಾರಿಯಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿ, ಜಾಸ್ತಿ ತುಂಬ ಎಕ್ಸ್ಟ್ರೀಮ್ ಹೋಗ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಮಾಡಿಬಿಟ್ಟು ಆಮೇಲೆ ಯಾವಾಗಲೂ ಮೃತ್ಯಕ್ಕೆ ಇಚ್ಛೆ ಪಡಬೇಡಿ. ನೀವು ಒಳ್ಳೆ ಕೆಲಸ ಮಾಡೋರಿದ್ದರೆ ನಿಮ್ಮ ಒಳ್ಳೆ ಕೆಲಸಗಳನ್ನು ಜಾಸ್ತಿ ಮಾಡಿ, ನೀವು ತಪ್ಪು ಕೆಲಸ ಮಾಡೋರಿದ್ದರೆ, ಪಾಪಗಳನ್ನು ಮಾಡೋರಿದ್ದರೆ, ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ತಿದ್ಕೊಳ್ಳಿ. ಅದಕ್ಕೆ ನೀವು ಉಳಿದಿರೋ ಜೀವನ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ಜ್ಞಾಪಿಸ್ಕೊಳ್ಳಿ, ಇದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತು ತಮ್ಮನ್ನು ಮತ್ತು ತಮ್ಮ ಸಹೋದರರ ಸಂಬಂಧಿಗಳನ್ನು ಕಾಮಿಡಿಯನ್, ಜೋಕರ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಇದನ್ನು ಲೈಕ್, ಶೇರ್ ಮಾಡಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.